ಸಿಂಗಿನಳ್ಳಿಗೆ ಬಂದು ಸಖತ್ತು ಖುಷಿ ಆಯಿತು. ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇದು 2ನೇ ಸಲ 3ನೇ ಸಲ ಸಿಗ್ತಾ ಇರೋದು. ಸಿಕ್ತಾಗೆಲ್ಲ ಅದೇ ಪ್ರೀತಿ, ಅದೇ ಪ್ರೋತ್ಸಾಹ. ಒಬ್ಬ ಕಲಾವಿದರಿಗೆ ಬೇಕಾಗಿರೋದು ಅದೇ. ಒಬ್ಬರು ಜನನಾಯಕರು ಆಶೀರ್ವಾದ ಮಾಡ್ತಾರೆ, ಗೊತ್ತಿರೋದು ಮಾತಾಡಿಸ್ತಾರೆ. ಅದಕ್ಕಿಂತ ದೊಡ್ಡದು ಇನ್ನೇನು. ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಗೌರಿ ಸರ್ ಇಷ್ಟು ದೊಡ್ಡ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿ ಇದನ್ನ ಬಂದು ಕರೆದು ನಮ್ಮ ಭಾಗದಲ್ಲಿ ತುಂಬಾ ನಿಮ್ಮನ್ನ ಕೇಳ್ತಾರೆ, ಇಷ್ಟಪಡ್ತಾರೆ, ಒಳ್ಳೆಯದು ಅಂತ ಕೇಳ್ಕೊಂಡು ಇದು ಕರ್ಸಿದ್ದಕ್ಕೆ ಸೆಕೆಂಡ್ ಗೌರಿ ಸರ್ ನಿಮಗೆ ಥ್ಯಾಂಕ್ಸು. ಆಮೇಲೆ ಎಲ್ಲೇ ಹೋದ್ರು ಈ ಪ್ರೀತಿ ಈ ಕಡೆ ಈ ಸೈಡ್ ಬಂದಾಗೆಲ್ಲ ಅಷ್ಟೇ ಪ್ರೀತಿ ತೋರಿಸ್ತೀರ, ಅಷ್ಟೇ ಪ್ರೀತಿಯಿಂದ ನೋಡ್ತೀರಾ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಿಮಗೆ. ಇಲ್ಲಿ ಬಂದ ಒಂದು ಅನ್ಸಿದೆ ಬಂದ್ರೆ ಹುಡುಗರು ಜಾಸ್ತಿ ಸೌಂಡ್, ಹುಡುಗರು ಅಲ್ಲ ಒಂಚೂರು ಮೈಕ್ ಮಾಡಿ ಏನೋ ಮೈಕ್ ಪ್ರಾಬ್ಲಮ್. ಹಲೋ 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 ಈಗ ಅಷ್ಟೇ ಮೈಕ್ ಇದು. ಹುಡುಗರು ಜಾಸ್ತಿ ಅಂದ್ರೆ ಹುಡುಗರ ಬಗ್ಗೆ ಡೈಲಾಗ್ ಹೇಳಲ್ವಾ? ಇದೀರ ಹುಡುಗರು ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನ ಊಟದ ಹೆಗಲ ಮೇಲೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೊತೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆಗಳಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗಳಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವಂದ್ರೆ ಹೇಳೋ ಮಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಯ ನೋಡ್ಕೊಂಡು ನಗ್ಲಿಕ್ಕೆ ಬದುಕ್ತಾ ಇರ್ತೀವಿ. ಸಖತ್ ಖುಷಿ ಆಯ್ತು. ನಮ್ಮ ಸಿಂಗೇನ ಅಗ್ರಹಾರದಲ್ಲಿ ಇಷ್ಟೊತ್ತು 10 ಗಂಟೆ ಆದ್ರೂ ಈ ಎನರ್ಜಿ, ಈ ಉತ್ಸಾಹ, ಈ ಪ್ರೋತ್ಸಾಹ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು.